ಅಬಕಾರಿ ಇಲಾಖೆಯಲ್ಲಿ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಚಿವ ಆರ್ಬಿ ತಿಮ್ಮಾಪುರ್ ಭೇಟಿ ಮಾಡಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಖರ್ಗೆ ಅವರನ್ನ ಭೇಟಿ ಮಾಡಿ ಅಬಕಾರಿ ಸಚಿವ ತಿಮ್ಮಾಪುರ್ ಲಂಚ ಆರೋಪದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಜೊತೆಗೆ ಪ್ರತಿಪಕ್ಷಗಳ ಹೋರಾಟದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರದಲ್ಲಿ 4ನೇ ದಿನದ ಕನಕೋತ್ಸವ ನಡೆದಿದೆ. ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಂಸದ ಡಿಕೆ ಸುರೇಶ್ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದವರು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆಗಳು. ನೀವೆಲ್ಲ ಬೆಂಗಳೂರು ಜಿಲ್ಲೆಯ ಮಕ್ಕಳು. ಬೆಂಗಳೂರು ಇಡೀ ಭಾರತದಲ್ಲಿ ಹೆಸರು ಮಾಡಿರುವಂತಹ ನಗರ. ನಾನು ಮೊನ್ನೆ ದಾವೋಸ್ಗೆ ಹೋಗಿ ಭಾಷಣ ಮಾಡಿದ್ದೆ. ಅಲ್ಲಿ ಬೆಂಗಳೂರಿನ ಶಕ್ತಿ ಬಗ್ಗೆ ರಾಷ್ಟ್ರ ಮಾತನಾಡ್ತಾ ಇದೆ. ನೀವೆಲ್ಲ ಬೆಂಗಳೂರಿನ ಮಕ್ಕಳು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನಾನು ಗ್ರಾಜ್ಯುಯೇಟ್ ಆಗಿದ್ದು 46ನೇ ವಯಸ್ಸಿನಲ್ಲಿ. ನಾನು ಗ್ರಾಜ್ಯುಯೇಟ್ ಆದಾಗ ಎಸ್ಎಂ ಕೃಷ್ಣ ಸಂಪುಟದಲ್ಲಿ ಮಂತ್ರಿಯಾಗಿದ್ದೆ. ನಾನು ಗ್ರಾಜ್ಯುಯೇಟ್ ಆದಾಗ ಆದಂತಹ ಖುಷಿ ಮಂತ್ರಿ ಆದಾಗ್ಲೂ ಆಗಿರಲಿಲ್ಲ ಅಂದಿದ್ದಾರೆ. ನಾಳೆ ಕೇಂದ್ರದ ಬಜೆಟ್ ಬಗ್ಗೆ ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಮಾತನಾಡಿದ್ದಾರೆ. ದೇಶದಲ್ಲಿ ಆರ್ಥಿಕ ಸಮೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಹಿಂದಿನ ಚಿತ್ರಣ, ಭವಿಷ್ಯದ ಬಗ್ಗೆ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಯುವಕರಿಗೆ ಉದ್ಯೋಗ, ಬೆಲೆ ನಿಯಂತ್ರಣದ ದೂರದೃಷ್ಟಿ ಇದೆ. ಜಾಗತಿಕವಾಗಿ ದೇಶದ ಆರ್ಥಿಕತೆ ಎಚ್ಚರಿಕೆಯಿಂದ ಕೊಂಡೊಯ್ಯುವಂತಹ ಮುನ್ಸೂಚನೆ ನೀಡಿದ್ದಾರೆ. ನಾಳೆ ನಡೆಯುವಂತಹ ಬಜೆಟ್ನಲ್ಲೂ ಕೂಡ ಆಶಾದಾಯಕವಾಗಿರುತ್ತೆ. ಜಿಲ್ಲೆಯ ರೈಲ್ವೆ, ಪ್ರವಾಸೋದ್ಯಮ, ರಾಷ್ಟ್ರೀಯ ಹೆದ್ದಾರಿ ವಿಚಾರದಲ್ಲಿ ನಿರೀಕ್ಷೆ ಇದೆ ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾಜಿ ಗೃಹ ಸಚಿವ ಮತ್ತು ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ಮಾತನಾಡಿ, ಭಾರತದ ಬಜೆಟ್ ಬಗ್ಗೆ ಇಡೀ ಜಗತ್ತೇ ಗಮನ ನೀಡ್ತಾ ಇದೆ. ಇತ್ತೀಚೆಗೆ ಭಾರತ ಆರ್ಥಿಕತೆಯಲ್ಲಿ 4ನೇ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಜನಸಾಮಾನ್ಯರ ಆದಾಯವನ್ನ ಹೆಚ್ಚಿಸುವ ಕೆಲಸ ಆಗಿದೆ. ಜಿಎಸ್ಟಿ ಇಳಿಸುವ ಮೂಲಕ ಕ್ರಾಂತಿಕಾರಕ ಹೆಜ್ಜೆ ಇಡಲಾಗಿದೆ. ನಾಳೆಯ ಬಜೆಟ್ ಸಾಕಷ್ಟು ಕುತೂಹಲವನ್ನ ಸೃಷ್ಟಿಸಿದೆ ಅಂತ ಹೇಳಿದ್ದಾರೆ. ಜಿ ರಾಮ್ಜಿ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಕರ್ನಾಟಕ ಸೇರಿದಂತೆ ಕೆಲ ರಾಜ್ಯಗಳಲ್ಲಿ ವಿಬಿಜಿ ರಾಮ್ಜಿ ಯೋಜನೆ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟ, ಪ್ರತಿ ವಿಧಾನಸಭಾ ಕ್ಷೇತ್ರ, ಗ್ರಾಮ ಮಟ್ಟದಲ್ಲಿ ಜಾಗೃತಿ ಮೂಡಿಸುತ್ತೇವೆ. ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅಪಪ್ರಚಾರದ ಮೂಲಕ ಜನರಿಗೆ ತಪ್ಪು ಸಂದೇಶ ನೀಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ವಿಚಾರ ಮಾಡಿ ಕೆಲಸ ಮಾಡ್ತಿದ್ದೇವೆ. ಈ ಮೊದಲು 100 ದಿನ ಇದ್ದಂತಹ ಕೂಲಿ ಕೆಲಸ 125ಕ್ಕೆ ಏರಿಕೆ, ಕೂಲಿ ಪಾವತಿ ಅವಧಿಯನ್ನ 2 ವಾರದಿಂದ 1 ವಾರಕ್ಕೆ ಇಳಿಕೆ ಮಾಡಲಾಗಿದೆ ಎಂದಿದ್ದಾರೆ. ನಾಳೆ ಕೇಂದ್ರ ಬಜೆಟ್ ಮಂಡನೆಯಾಗಲಿದ್ದು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2026-27ನೇ ಆಯವ್ಯಯ ಮಂಡಿಸಲಿದ್ದಾರೆ. ಬಜೆಟ್ನಲ್ಲಿ ಅನೇಕ ಆರ್ಥಿಕ ಸುಧಾರಣಾ ಕ್ರಮಗಳಿಗೆ ಒತ್ತು ನೀಡುವ ನಿರೀಕ್ಷೆ ಇದ್ದು, ದೇಶದ ಅಭಿವೃದ್ಧಿ ವೇಗಕ್ಕೆ ಪೂರಕವಾಗಿ ಯೋಜನೆಗಳನ್ನು ಘೋಷಿಸುವ ಸಾಧ್ಯತೆ ಇದೆ. ಅಲ್ಲದೆ ನಾಳೆ ಬಜೆಟ್ ಮಂಡನೆ ಹಿನ್ನೆಲೆ ಷೇರು ಮಾರುಕಟ್ಟೆ ತೆರೆದಿರುತ್ತೆ. ಸಾಮಾನ್ಯವಾಗಿ ಭಾನುವಾರ ಕ್ಲೋಸ್ ಆಗುವಂತಹ ಷೇರು ಮಾರುಕಟ್ಟೆ ಬಜೆಟ್ ಮಂಡನೆ ಹಿನ್ನೆಲೆ ನಾಳೆ ತೆರೆದಿರುತ್ತೆ. ವಿಮಾನ ಅಪಘಾತದಲ್ಲಿ ಮೃತಪಟ್ಟ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅಜಿತ್ ಪವಾರ್ ಮೃತಪಟ್ಟ ಹಿನ್ನೆಲೆ ಡಿಸಿಎಂ ಸ್ಥಾನ ತೆರವಾಗಿತ್ತು. ಇದೀಗ ಆ ಸ್ಥಾನಕ್ಕೆ ಸುನೇತ್ರಾ ಆಯ್ಕೆಯಾಗಿದ್ದಾರೆ. ಮೈಸೂರಿನಲ್ಲಿ ಮಾದಕ ವಸ್ತು ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಂಸದ ಯದುವೀರ್ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರು ಪೊಲೀಸರು ಮತ್ತೊಮ್ಮೆ ವಿಫಲ ಆಗಿದ್ದಾರೆ ಅಂತ ಸಂಸದ ಯದುವೀರ್ ಒಡೆಯರ್ ಕಿಡಿಕಾರಿದ್ದಾರೆ. ದೀರ್ಘಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ದಾಖಲೆ ಬರೆದಿದ್ದಾರೆ. ಅವರ ದಾಖಲೆಗೆ ಡ್ರಗ್ಸ್ ಪ್ರಕರಣಗಳು, ರೇಪ್ ಅಂಡ್ ಮರ್ಡರ್ ಪ್ರಕರಣಗಳು ಕೂಡ ಸೇರಬೇಕು. ಮೈಸೂರಿನವರೇ ಆದ ಸಿದ್ದರಾಮಯ್ಯ ಗಮನಿಸಬೇಕು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ ಹೇಳಲಿ. ನಾನು ಮತ್ತೊಮ್ಮೆ ಡ್ರಗ್ಸ್ ಬಗ್ಗೆ ಕೇಂದ್ರ ಗೃಹ ಸಚಿವರ ಜೊತೆ ಮಾತನಾಡ್ತೇನೆ ಅಂದಿದ್ದಾರೆ. ಇಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮತದಾನ ನಡೆದಿದ್ದು, ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಹಣಾಹಣಿ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಬಣದ ಜಯಮಾಲಾ, ಡಿಕೆಶಿ ಬೆಂಬಲ ಭಾಮ ಹರೀಶ್ ನಡುವೆ ತೀವ್ರ ಸ್ಪರ್ಧೆ ನಡೆದಿದೆ. 1310ಕ್ಕೂ ಹೆಚ್ಚು ಮಂದಿಗೆ ಮತದಾನದ ಹಕ್ಕು ನೀಡಲಾಗಿದೆ. ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಬಳಿಯಲ್ಲಿ ಭಾರೀ ಪೊಲೀಸ್ ಬಿಗಿ ಭದ್ರತೆ ನೀಡಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಎಚ್ಚರಿಕೆ ವಹಿಸಿದ್ದಾರೆ. ಹಾಸನದಲ್ಲಿ ಮತ್ತೆ ನಟ ಯಶ್ ತಾಯಿ ಪುಷ್ಪಾ ರಂಪಾಟ ಮಾಡಿದ್ದಾರೆ. ಸೈಟ್ಗೆ ಹಾಕಿದ್ದ ತಂತಿ ಬೇಲಿ ತೆರವುಗೊಳಿಸಿ ಮತ್ತೆ ಕಾಂಪೌಂಡ್ ಹಾಕಲು ಮುಂದಾಗಿದ್ದಾರೆ. ಜಿಪಿಎ ಹೋಲ್ಡರ್ ದೇವರಾಜ್ ಹಾಕಿದಂತಹ ಬೋರ್ಡ್ ತೆರವು ಮಾಡಿ ಕಾಂಪೌಂಡ್ ಹಾಕಲು ಮುಂದಾಗಿದ್ದಾರೆ.
ಈ ವೇಳೆ ಮನೆ ಮುಂದೆ ಬಂದಂತಹ ದೇವರಾಜ್ಗೂ ಪುಷ್ಪ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾವುದೋ ಜಾಗಕ್ಕೆ ಇನ್ಯಾವುದೋ ದಾಖಲೆ ತಂದಿದ್ಯಾ, ನೀನು ಬಂದು ಇಲ್ಲಿ ರೌಡಿಸಂ ಮಾಡ್ತಾ ಇದೀಯಾ, ನಾನು ಇದೇ ಊರಿನ ಮಗಳು, ಹೆದರಿಸೋಕೆ ಬರಬೇಡ, ಇದು ನಮ್ಮ ಜಾಗ, ನಾನು ಖರೀದಿ ಮಾಡಿದ್ದೇನೆ ಅಂತ ಆವಾಜ್ ಹಾಕಿದ್ದಾರೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ತಂದೆ ತಾಯಿ ಸಹೋದರಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರೀ ಬೆಳವಣಿಗೆ ಆಗಿದೆ. ಆರೋಪಿ ಅಕ್ಷಯ್ ಮೂವರನ್ನು ಕೊಲೆ ಮಾಡಿ ಮೃತದೇಹಗಳನ್ನು ಮನೆಯಲ್ಲಿಯೇ ಹೂತು ಹಾಕಿದ್ದ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಅಕ್ಷಯ್ನನ್ನ ಕೂಡ್ಲಿಗಿ ಪಟ್ಟಣದಿಂದ ಕೊಟ್ಟೂರಿಗೆ ಕರೆತಂದು ಪೊಲೀಸರ ಭದ್ರತೆಯಲ್ಲಿ ಮೃತದೇಹಗಳ ಹೊರಗೆ ತೆಗೆಯಲಾಗಿದೆ. ಕಾಲು ಮತ್ತೆ ತಂದೆಯ ಕಾಲನ್ನ ಕಟ್ ಮಾಡಿ ಒಂದೇ ಗುಂಡಿಯಲ್ಲಿ ಮೂವರನ್ನ ಮನೆಯ ಹಾಲ್ನಲ್ಲಿ ಹೂತು ಹಾಕಿದ್ದ ಆರೋಪಿ ಅಕ್ಷಯ್ ಅನ್ನೋದು ಗೊತ್ತಾಗಿದೆ. ಇನ್ನು ಮೃತದೇಹ ಹೊರತೆಗೆದಾಗ ಸಂಬಂಧಿಕರು ಬೆಚ್ಚಿ ಬಿದ್ದಿದ್ದಾರೆ. ಹೆತ್ತ ತಂದೆ ತಾಯಿ ಒಡಹುಟ್ಟಿದಂತಹ ತಂಗಿಯ ಕುತ್ತಿಗೆಯನ್ನು ಕುಯ್ದು ಹತ್ಯೆ ಮಾಡಿದ್ದಾನೆ. ಮೃತದೇಹಗಳನ್ನು ಕಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬಿಜೆಪಿ ಮುಖಂಡ ಸಿಟಿ ರವಿ ಪಿಎಚ್ಡಿ ಪದವಿ ಸ್ವೀಕರಿಸಿದ್ದಾರೆ. ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ 21ನೇ ಘಟಿಕೋತ್ಸವದಲ್ಲಿ ಪಿಎಚ್ಡಿ ಪದವಿ ಪಡೆದಿದ್ದಾರೆ. ಮೈಸೂರಿನಲ್ಲಿ ಕೆಎಸ್ಒಯುನ ಘಟಿಕೋತ್ಸವ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 2013-14, 2014-15 ಮತ್ತು ಪ್ರಸಕ್ತ ಸಾಲಿನ ಪದವಿ ಸ್ನಾತಕೋತ್ತರ ಪದವಿ ಪ್ರದಾನ ಮಾಡಲಾಗಿದೆ. ಸುಮಾರು 68 ಜನರಿಗೆ ಪಿಎಚ್ಡಿ ಪದವಿ ಪ್ರದಾನ ಮಾಡಲಾಗಿದೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 8 ಮಂದಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಕೋಲಾರದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಕೋಲಾರ ನಗರದ ವಾಲ್ಮೀಕಿ ವೃತ್ತದಲ್ಲಿ ಬೃಹತ್ ಮೆರವಣಿಗೆಗೆ ಚಾಲನೆ ನೀಡಲಾಗಿದ್ದು, ಮೆರವಣಿಗೆಯಲ್ಲಿ 15ಕ್ಕೂ ಹೆಚ್ಚು ಕಲಾ ತಂಡಗಳು ಭಾಗಿಯಾಗಿದ್ವು. ಮೆರವಣಿಗೆಯಲ್ಲಿ ಹಿರಿಯ ನಾಗರಿಕರು, ಮಹಿಳೆಯರು, ಸಣ್ಣ ಪುಟ್ಟ ಮಕ್ಕಳು ಭಾಗಿಯಾಗಿದ್ದಾರೆ. ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಹಿನ್ನೆಲೆ ಕೋಲಾರ ನಗರ ಸಂಪೂರ್ಣ ಕೇಸರಿಮಯವಾಗಿತ್ತು. ಸೆಂಟ್ರಲ್ ಆಫ್ರಿಕಾದ ಚಾಡ್ ಎಂಬಲ್ಲಿ ದಾವಣಗೆರೆ, ಶಿವಮೊಗ್ಗದ ಹಕ್ಕಿಪಿಕ್ಕಿ ಜನ ಲಾಕ್ ಆಗಿದ್ದಾರೆ. ಚಾಡ್ ಅಬೇಜ್ ಸಿಟಿಯಲ್ಲಿರುವಂತಹ ಹಕ್ಕಿಪಿಕ್ಕಿ ಜನ ಗಿಡಮೂಲಿಕೆ ವ್ಯಾಪಾರಕ್ಕೆ ಹೋದವರು ವೀಸಾ ಅವಧಿ ಮುಗಿದು ಲಾಕ್ ಆಗಿದ್ದಾರೆ. ಮೈಸೂರಿನ ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ. ಒಂದೇ ತಿಂಗಳಿನಲ್ಲಿ 2,46,28,000 ಕಾಣಿಕೆ ಸಂಗ್ರಹ ಆಗಿದೆ. 50 ಗ್ರಾಂ ಚಿನ್ನ, 2 ಕೆಜಿ ಬೆಳ್ಳಿ ಸೇರಿದಂತೆ ವಿದೇಶಿ ಕರೆನ್ಸಿಗಳ ಸಂಗ್ರಹ ಆಗಿದೆ. ಕಳೆದ 1 ವರ್ಷದಿಂದ ಚಿನ್ನಕ್ಕೆ ಪೈಪೋಟಿ ಕೊಟ್ಟು ವೇಗವಾಗಿ ಏರ್ತಾ ಇದ್ದ ಬೆಳ್ಳಿ ಬೆಲೆ ದಿಢೀರ್ ಕುಸಿತವಾಗಿದೆ. ಬೆಳ್ಳಿ 30% ಅಷ್ಟು ಕುಸಿತವಾಗಿದ್ದು, ಬೆಳ್ಳಿ ಕೆಜಿಗೆ 3 ಲಕ್ಷಕ್ಕೂ ಕಡಿಮೆ ಆಗಿದೆ. 1 ಗ್ರಾಂ ಇಂದಿನ ಬೆಳ್ಳಿ ದರ 350 ಇದ್ದು, ನಿನ್ನೆ 395 ರೂಪಾಯಿ ಇತ್ತು. ಈ ಮೂಲಕ 45 ರೂಪಾಯಿ ಇಳಿಕೆ ಆಗಿದೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯದಲ್ಲಿರುವಂತಹ ಶ್ರೀ ರಾಘವೇಂದ್ರ ಹೈಸ್ಕೂಲ್ ಕ್ರೀಡಾಕೂಟಕ್ಕೆ ಕ್ಯಾಂಪ್ಸ್ ಕಾರ್ಯದರ್ಶಿ ಶಶಿಕುಮಾರ್ ಚಾಲನೆ ನೀಡಿದ್ದಾರೆ. ಬಸವೇಶ್ವರ ನಗರದ ಡಾಕ್ಟರ್ ಅಂಬೇಡ್ಕರ್ ಮೈದಾನದಲ್ಲಿ ಕ್ರೀಡಾಕೂಟ ಆಯೋಜನೆ ಮಾಡಿದ್ದು, ಎಲ್ಕೆಜಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಇನ್ನು ಈ ಬಗ್ಗೆ ಶಾಲಾ ಪ್ರಿನ್ಸಿಪಲ್ ನಾಗರಾಜ್ ಮಾತನಾಡಿ, 1981ರಲ್ಲಿ 60 ಮಕ್ಕಳಿದ್ದಂತ ಆರಂಭ ಆದಂತಹ ಶ್ರೀ ರಾಘವೇಂದ್ರ ಹೈಸ್ಕೂಲ್ ಇದೀಗ ಹೆಮ್ಮರವಾಗಿ ಬೆಳೆದಿದೆ. ಮಕ್ಕಳ ವಿದ್ಯಾಭ್ಯಾಸ, ಕ್ರೀಡಾ ಏಳಿಗೆಗಾಗಿ ಸತತ ಪ್ರಯತ್ನ ಮಾಡಲಾಗ್ತಾ ಇದೆ. ಮಕ್ಕಳಿಗೆ ಪಾಠದ ಜೊತೆ ಆಟವೂ ಅಷ್ಟೇ ಮುಖ್ಯವಾಗಿದ್ದು, ಕ್ರೀಡೆಯಿಂದ ಮಕ್ಕಳ ಕಾರ್ಯಚಟುವಟಿಕೆ ಇನ್ನಷ್ಟು ಹೆಚ್ಚಾಗಲಿದೆ. ಈ ಕಾರಣಕ್ಕಾಗಿ ನಾವು ಪ್ರತಿ ವರ್ಷ ಶಾಲೆಯ ಕ್ರೀಡಾಕೂಟಕ್ಕೆ ಹೆಚ್ಚಿನ ಮಹತ್ವ ನೀಡ್ತೇವೆ ಎಂದಿದ್ದಾರೆ. ಯಾಕೆ ಚೂಸ್ ಮಾಡಿದ್ವಿ ಅಂದರೆ, ಒಂದು ಅವ್ರ ಪರ್ಸನಲ್ ಕೇರ್ ತುಂಬ ಚೆನ್ನಾಗಿ ತಗೋತಾರೆ. ಅಂದರೆ ಇವಾಗ ನಾವು ಆಸ್ ಅ ಪೇರೆಂಟ್ ನಾವು ಏನೇ ಹೇಳಿದ್ರು ಅವ್ರು ಅದನ್ನು ತೊಗೊಂಡ್ಬಿಟ್ಟು ಪಾಪ ಅವ್ರು ಚೇಂಜ್ ಮಾಡ್ಕೋತಾರೆ. ಇನ್ಫ್ಯಾಕ್ಟ್ ಮತ್ತು ಅವರು ಕಲ್ಚರಲ್ ಈವೆಂಟ್ಸ್ ಆಗಲಿ, ಯಾವುದೇ ಹಬ್ಬಗಳಾಗಲಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಆ್ಯಂಡ್ ಇದು ನನ್ನ ಮಗಳದು ಫಸ್ಟ್ ಸ್ಕೂಲ್. ಸೊ ಫಸ್ಟ್ ಟೈಮ್ ಅವಳು ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು. ಇವಾಗ ನಮ್ಮ ಮಾವ ಕರ್ಕೊಂಬರಕ್ಕೆ ಹೋದರೆ ಅವಳು ಕೇಳೋ ಫಸ್ಟ್ ಕ್ವಶನ್, ಇಷ್ಟು ಬೇಗ ಏನಕ್ಕೆ ಬಂದೆ ಅಂತ ಕೇಳ್ತಾರೆ. ನನಗೆ ಸ್ಕೂಲ್ ಎಜುಕೇಷನ್ನು, ಎನ್ವೈರ್ಮೆಂಟು ಎಲ್ಲ ಕಂಫರ್ಟ್ ಆಗಿದೆ. ಟೀಚಿಂಗು, ಕೋಚಿಂಗ್ ಸ್ಟಾಫ್ ಎಲ್ಲ ಚೆನ್ನಾಗಿದೆ. ವಾಟ್ ದೇ ಆರ್ ಮೇಂಟೈನ್ ಮಾಡುವಂಥ ಅಲ್ಲಿರುವಂಥ ಡಿಸಿಪ್ಲೇನು, ಸ್ಕೂಲಲ್ಲಿ ಮೇಂಟೈನ್ ಮಾಡುವಂಥ ಡಿಸಿಪ್ಲೇನು, ಟೀಚಿಂಗು, ಐ ಆಮ್ ವೆರಿ ಹ್ಯಾಪಿ ಆನ್ ದಟ್ ಒನ್. ನಮ್ಮ ಸ್ಕೂಲು ತುಂಬ ಚೆನ್ನಾಗಿದೆ. ಅವರು ಏನೇ ಪ್ರೋಗ್ರಾಮ್ ಅಂದರೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಮತ್ತು ಎಲ್ಲ ಫೆಸಿಲಿಟಿ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಸಿಂಗಿಂಗ್ ಇರುತ್ತೆ, ಡ್ರಾಮಾ ಎಲ್ಲ ಇರುತ್ತೆ.